ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತಿ ವಿಶಾಲ ಭೂಪ್ರದೇಶವನ್ನು ಹೊಂದಿರುವ ದೇಶ ಯಾವುದು ಅಂತ ಕೇಳಿದ್ರೆ ರಷ್ಯಾದ ಹೆಸರನ್ನು ಹೇಳ್ತೀವಿ. ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಹೊಂದಿರೋ ದೇಶ ಅಂದ ಕೂಡಲೇ ಅಮೆರಿಕ ಅಂತ ಹೇಳ್ತೀವಿ. ಅತಿ ದೊಡ್ಡ ಕಚ್ಚಾ ತೈಲ ಇರೋ ದೇಶ ವೆನೆಜುವೆಲಾ. ಟಾಪ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್, ಟಾಪ್ ಇಂಡಸ್ಟ್ರಿಯಲ್ ಕಂಟ್ರಿ ಅಂತ ಕೇಳಿದ್ರೆ ಥಟ್ ಅಂತ ಚೈನಾ ಹೆಸರು ಹೇಳ್ಬಿಡ್ತೀವಿ. ಚೈನಾ ಬಿಡಿಪ ಸಾಕಷ್ಟು ವಿಷಯಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಹಾಗೆ ಜಗತ್ತಿನ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶ ಅಂದ ಕೂಡಲೇ ನಮಗೆ ಭಾರತ ಕಣ್ಮುಂದೆ ಬರುತ್ತೆ. ಅತಿ ಹೆಚ್ಚು ಸೆಣಬನ್ನು ಬೆಳೆಯೋ ದೇಶ ಅಂದ್ರೂ ಕೂಡ ಭಾರತದ ಹೆಸರನ್ನೇ ಹೇಳ್ತೀವಿ. ಜಗತ್ತಲ್ಲೇ ಅತಿ ಹೆಚ್ಚು ಅಕ್ಕಿಯನ್ನು ಬೆಳೆಯುವ ದೇಶ ಅಂದ್ರೂ ಕೂಡ ನಾವು ಭಾರತದ ಹೆಸರನ್ನೇ ಹೇಳ್ತೀವಿ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ ಕೂಡ ಭಾರತನೇ. ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ಅಂದ್ರೆ ಬ್ರೆಜಿಲ್ ಅಂದ್ಬಿಡ್ತೀವಿ. ಹೀಗೆ ಒಂದೊಂದು ವಿಷಯಕ್ಕೆ ಒಂದಷ್ಟು ದೇಶಗಳು ಜಗತ್ತಲ್ಲಿ ಮೊದಲ ಸ್ಥಾನಕ್ಕೆ ಪೈಪೋಟಿಯನ್ನು ಮಾಡುತ್ತವೆ. ಈಗ ಪಾಕಿಸ್ತಾನ ಕೂಡ ಮೊದಲ ಸ್ಥಾನಕ್ಕಾಗಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಗೆ ಬಿದ್ದು ಒಂದು ಕ್ಷೇತ್ರದಲ್ಲಿ ಇಡೀ ಜಗತ್ತನ್ನ ಹಿಂದಿಕ್ಕಿ ತಾನು ಮೊದಲ ಸ್ಥಾನಕ್ಕೆ ಬಂದಿದೆ. ಆ ಜಾಗತಿಕ ಇಂಡೆಕ್ಸ್ ಅಲ್ಲಿ ಪಾಕಿಸ್ತಾನದ ನಂತರವೇ ಜಗತ್ತಿನ ಉಳಿದೆಲ್ಲ ದೇಶಗಳು ಕಾಣ್ತಾ ಇವೆ. ಗೆಳೆಯರೆ, ಜಗತ್ತಿನ ಒಂದಷ್ಟು ದೇಶಗಳು GDP ಏರಿಕೆಗೆ ಪ್ರಯತ್ನ ಮಾಡ್ತಾ ತೈಲ ಬೆಲೆಯ ಸಮಸ್ಯೆಯಿಂದ ಆರ್ಥಿಕ ನಷ್ಟಕ್ಕೆ ತುತ್ತಾಗಿ ಬಸವಳಿದು ಬೆವರು ಸುರಿಸ್ತಾ ಇದ್ರೆ, ಪಾಕಿಸ್ತಾನ ತನ್ನ ಸಾಧನೆಯ ಕ್ಷೇತ್ರದಲ್ಲಿ ಈ ವರ್ಷ 8.57% ಪ್ರಗತಿಯನ್ನು ದಾಖಲು ಮಾಡಿ ತಲೆಗೆ ಕಿರೀಟವನ್ನು ಏರಿಸಿಕೊಂಡಿದೆ ಮತ್ತು ತನ್ನಂಥದ್ದೇ ದೇಶಗಳಿಂದ ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳಿಸ್ಕೊಳ್ತಲೂ ಇದೆ. ಅಂದಹಾಗೆ ಪಾಕಿಸ್ತಾನ ನಂಬರ್ 1 ಸ್ಥಾನಕ್ಕೆ ಬಂದಿರೋದು ಯಾವ ಕ್ಷೇತ್ರದಲ್ಲಿ ಅಂತ ನಾನು ಇನ್ನೂ ಹೇಳೇ ಇಲ್ಲ ಅಲ್ವಾ? ಪಾಪ ನಿಮಗೂ ಕುತೂಹಲ ಇದ್ದೇ ಇರುತ್ತೆ. ಗೆಳೆಯರೆ, ಜಾಗತಿಕ ಭಯೋತ್ಪಾದನೆಯಲ್ಲಿ ಪಾಕಿಸ್ತಾನ ಜಗತ್ತಿನ ನಂಬರ್ 1 ದೇಶ ಅನ್ನಿಸ್ಕೊಳ್ತಾ ಇದೆ. ಅದು ಬುರ್ಕಿನೋ ಫಾಸೋನ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೇರಿದೆ ಅಂತ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ತಿಳಿಸ್ತಾ ಇದೆ. ಹಾಗಾದ್ರೆ ಜಗತ್ತಿನ ಯಾವ ದೇಶಗಳಿಗೆ ಭಯೋತ್ಪಾದನೆಯ ವಿಷಯದಲ್ಲಿ ಯಾವ ಸ್ಥಾನ ಸಿಕ್ಕಿದೆ? ಆ ಪಟ್ಟಿಯನ್ನು ಯಾರು ಸಿದ್ಧ ಮಾಡ್ತಾರೆ? ಅದರಲ್ಲಿ ಟಾಪ್ 10 ಲಿಸ್ಟ್ ಅಲ್ಲಿ ಯಾವ ದೇಶಗಳಿವೆ? ಭಾರತಕ್ಕೂ ಅಲ್ಲೇನಾದರೂ ಸ್ಥಾನ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ. ಇದನ್ನ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಅನ್ನೋ ಸಂಸ್ಥೆ ಮಾಡುತ್ತೆ. ಇವರು 163 ದೇಶಗಳಲ್ಲಿನ ಉಗ್ರ ಕೃತ್ಯಗಳ ಬಗ್ಗೆ ವರದಿಯನ್ನು ತಗೋತಾರೆ. ಇವರು ಲೆಕ್ಕಕ್ಕೆ ತಗೊಳ್ಳೋ ಆ 163 ದೇಶಗಳಿವೆ ನೋಡಿ, ಅವು ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 99.7% ಪಾಲನ್ನ ಹೊಂದಿರೋ ದೇಶಗಳು. ಅವುಗಳಲ್ಲಿನ ಉಗ್ರ ಸಂಘಟನೆಗಳು, ಅವರಲ್ಲಿ ಮಾಡಿದ ಕೃತ್ಯಗಳು, ಅದರಿಂದ ಉಂಟಾದ ಪ್ರಾಣಹಾನಿ ಇವೆಲ್ಲವನ್ನ ಲೆಕ್ಕ ಹಾಕಿ ಒಂದು ಸೂಚ್ಯಂಕವನ್ನ ಸಿದ್ಧಪಡಿಸಿ ಪ್ರತಿ ವರ್ಷ ಈ ಸಂಸ್ಥೆ ಬಿಡುಗಡೆಯನ್ನು ಮಾಡುತ್ತೆ. ಅಂದಹಾಗೆ ಇದರಲ್ಲಿ ಯಾವ ದೇಶ ಭಯೋತ್ಪಾದನೆಯನ್ನ ಸ್ಪಾನ್ಸರ್ ಮಾಡ್ತಾ ಇದೆ, ಯಾವ ದೇಶ ಭಯೋತ್ಪಾದನೆಯ ಬ್ರೀಡಿಂಗ್ ಸೆಂಟರ್ ತರ ಕೆಲಸ ಮಾಡ್ತಾ ಇದೆ, ಯಾವ ದೇಶದ ನೆಲ ಬೇರೆ ದೇಶಗಳಿಗೆ ಭಯೋತ್ಪಾದಕರನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನೋ ಥರದ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಬದಲಿಗೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಉಗ್ರ ಕೃತ್ಯಗಳು ನಡೀತಾ ಇವೆ ಅನ್ನೋದನ್ನಷ್ಟೇ ಇವರು ನೋಡ್ತಾರೆ. ಬಹುಶಃ ಉಗ್ರವಾದದ ಎಕ್ಸ್ಪೋರ್ಟರ್ ಅಂತ ಏನಾದರೂ ನೋಡ್ಬಿಟ್ಟಿದ್ರೆ ಪಾಕಿಸ್ತಾನ ಮೊದಲ ಸ್ಥಾನದ ಕಿರೀಟ ಇಟ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಕಾಯಬೇಕಾದ ಅಗತ್ಯ ಕೂಡ ಇರ್ತಿರ್ಲಿಲ್ಲ. ಇನ್ನು ಈ ಸೂಚ್ಯಂಕದಲ್ಲಿನ ಟಾಪ್ 10 ದೇಶಗಳನ್ನು ನಾವು ನೋಡೋದಾದ್ರೆ ಅದರಲ್ಲಿ ಆಫ್ರಿಕಾ ಖಂಡಕ್ಕೆ ಸೇರಿದ ದೇಶಗಳೇ 7 ನಮ್ಮ ಕಣ್ಣಿಗೆ ಬೀಳುತ್ತವೆ. ಈ ಹಿಂದೆ ಬುರ್ಕಿನೋ ಫಾಸೋ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಾ ಇತ್ತು. ಈ ಬಾರಿ ಅದು 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೋಬೇಕಾಗಿ ಬಂದಿದೆ. ಮೊದಲನೇ ಸ್ಥಾನವನ್ನು ಪಾಕಿಸ್ತಾನ ಕಿತ್ಕೊಂಡಿದೆ. ಇನ್ನು 2025 ಲೆಕ್ಕಾಚಾರಗಳ ಪ್ರಕಾರ ಅದರ ಹಿಂದಿನ ವರ್ಷಕ್ಕಿಂತ ಪಾಕಿಸ್ತಾನದಲ್ಲಿ 8.57% ಉಗ್ರ ಕೃತ್ಯಗಳು ಹೆಚ್ಚಾಗಿವೆ ಅಂತ ಈ ವರದಿ ಹೇಳ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಬುರ್ಕಿನೋ ಫಾಸೋ ಇದೆ, 3ನೇ ಸ್ಥಾನದಲ್ಲಿ ನೈಜರ್, 4ನೇ ಸ್ಥಾನದಲ್ಲಿ ನೈಜೀರಿಯಾ, 5ನೇ ಸ್ಥಾನದಲ್ಲಿ ಮಾಲಿ, 6ನೇ ಸ್ಥಾನದಲ್ಲಿ ಸಿರಿಯಾ, 7ನೇ ಸ್ಥಾನದಲ್ಲಿ ಸೋಮಾಲಿಯಾ, ಆ ನಂತರ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಅದಾದ ಮೇಲೆ ಕೊಲಂಬಿಯಾ, ಆ ನಂತರ ಅಂದರೆ 10ನೇ ಸ್ಥಾನದಲ್ಲಿ ಇಸ್ರೇಲ್ ಕೂಡ ಇದೆ. ಗೆಳೆಯರೆ, ಇಲ್ಲಿ ಬೇರೆಯವರದ್ದು ಏನೇ ಇರಲಿ, ಪಾಕಿಸ್ತಾನದ್ದು ಮಾತ್ರ ಪಾಪ ಸ್ವಯಂ ಕೃಷಿ. ಅವರು ತುಂಬಾ ಕಷ್ಟಪಟ್ಟು ಈ ಪಟ್ಟಿಯಲ್ಲಿ ಒಂದೊಂದೇ ಮೆಟ್ಲು ಮೇಲೇರಿ ಮೊದಲ ಸ್ಥಾನಕ್ಕೆ ಬಂದು ಕೂತಿದ್ದಾರೆ. 2025ರಲ್ಲಿ 1045 ಭಯೋತ್ಪಾದಕ ದಾಳಿಗಳು ಪಾಕಿಸ್ತಾನದಲ್ಲಿ ವರದಿಯಾಗಿವೆಯಂತೆ. ಅವುಗಳಲ್ಲಿ ಒಟ್ಟು 1139 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಈ ವರದಿ ಹೇಳ್ತಾ ಇದೆ. ಇದರಲ್ಲಿ ಬಲೂಚ್ ಹಾಗೂ ಖೈಬರ್ ಭಾಗದಲ್ಲಿ ಅತಿ ಹೆಚ್ಚು ಘಟನೆಗಳು, ಅತಿ ಹೆಚ್ಚು ಸಾವು ನೋವುಗಳು ವರದಿಯಾಗಿವೆ. ಭಯೋತ್ಪಾದಕ ದಾಳಿಗಳಿಗೆ ಖೈಬರ್ ಭಾಗದ ಕೊಡುಗೆ ಸುಮಾರು 74%. ಅಲ್ಲಿನ ಒಟ್ಟು ಸಾವಿನ ಪ್ರಮಾಣದಲ್ಲಿ 64% ಕೊಡುಗೆಯನ್ನ ಖೈಬರ್ ಒಂದೇ ಕೊಡ್ತಾ ಇದೆ. ಇನ್ನು ಈ ಶ್ರೇಯ ಸಲ್ಲಬೇಕಾಗಿರೋದು ತೆಹ್ರಿಕ್ ತಾಲಿಬಾನ್ ಪಾಕಿಸ್ತಾನ ಅನ್ನೋ ಉಗ್ರ ಸಂಘಟನೆಗೆ. TTP ಕಳೆದ ವರ್ಷ 637 ಮಂದಿಯ ಸಾವಿಗಿಲ್ಲಿ ಕಾರಣ ಆಗಿದೆ. ಅದರಲ್ಲಿ ಬಹುತೇಕರು ಪಾಕಿಸ್ತಾನದ ಸೇನೆ
ಮತ್ತು ಪೊಲೀಸ್ ಇಲಾಖೆಯ ನೌಕರರೇ ಆಗಿದ್ದಾರೆ. ಇನ್ನು ಇಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಸ್ ಅಂದ್ರೆ ಬಂದ ಕೊಂದ ಹೋದ ಈ ಥರದ ಹತ್ಯೆಗಳ ಪ್ರಮಾಣ 2025ರಲ್ಲಿ ಅದರ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ 450% ಹೆಚ್ಚಾಗಿವೆ ಅಂತ ಈ ವರದಿ ಹೇಳ್ತಾ ಇದೆ. ಅದು ದುರಂಧರರ ಕೊಡುಗೆ. ಅದರಲ್ಲಿ ಅತಿ ಹೆಚ್ಚು ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ಗಳು ಸಾವಿಗೀಡಾಗಿದ್ದಾರೆ. ಆದರೂ ಸಾವೇ ನೋಡಿ, ಯಾರು ಸತ್ರೇನು, ಹೀಗಾಗಿ ಅದನ್ನು ಕೂಡ ಇಲ್ಲಿ ಲೆಕ್ಕ ಹಾಕಲಾಗಿದೆ. ಅದರಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಾಣ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನದಲ್ಲಿ TTP ಅನ್ನೋದು ಇವತ್ತು ಈ ಪರಿ ಅಬ್ಬರ ಇಡ್ತಾ ಇರೋದಕ್ಕೆ ಆಫ್ಘನಿಸ್ತಾನ ಕಾರಣ ಅಂತ ಪಾಕಿಸ್ತಾನ ಆರೋಪ ಮಾಡುತ್ತೆ. ಆದ್ರೆ ಅದಕ್ಕೆ ಕಾರಣ ಆಫ್ಘನಿಸ್ತಾನ ಅಲ್ಲ, ಪಾಕಿಸ್ತಾನನೇ. ಈ ಹಿಂದೆ ಅಂದ್ರೆ 80ರ ದಶಕದಲ್ಲಿ ಆಫ್ಘನಿಸ್ತಾನದ ಆಂತರಿಕ ವಿಷಯಗಳಲ್ಲಿ ಪಾಕಿಸ್ತಾನ ಮೂಗು ತೋರಿಸ್ತು. ಅಮೆರಿಕ ಹಾಗೂ ರಷ್ಯಾಗಳ ನಡುವಿನ ಶೀತಲ ಸಮರದಲ್ಲಿ ಭಾಗಿಯಾಗಿ ಲಾಭ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತು. ಹೀಗಾಗಿ ಸೋವಿಯತ್ ವಿರುದ್ಧ ಆಫ್ಘನ್ ತಾಲಿಬಾನಿಗಳನ್ನ ತಯಾರು ಮಾಡಿದ್ದು ಇದೇ ಪಾಕಿಸ್ತಾನ. ಖೈಬರ್ ಭಾಗದಲ್ಲಿ ಸಾಲಾಗಿ ದಿಯೋಬಂದ್ ಮದರಸಾಗಳನ್ನು ಶುರು ಮಾಡಿಸಿ ಅಲ್ಲಿಗೆ ಸೌದಿಯ ವಹಾಬಿಗಳನ್ನು ಕರೆಸಿ ದಿಯೋಬಂದ್ ವಹಾಬಿ ಹೈಬ್ರಿಡ್ ಬೋಧನೆಗಳ ಮೂಲಕ ದೊಡ್ಡ ಪ್ರಮಾಣದ ತಾಲಿಬಾನಿಗಳನ್ನು ಪಾಕಿಸ್ತಾನ ಸೃಷ್ಟಿ ಮಾಡಿತು. ಆಫ್ಘನಿಸ್ತಾನದ ನಿರಾಶ್ರಿತರ ಮಕ್ಕಳ ಕೈಗೆ ಬಂದೂಕು ಕೊಟ್ಟು ಅವರ ಮೈಗೆ ಬಾಂಬ್ ಕಟ್ಟಿ ಸೋವಿಯತ್ ವಿರುದ್ಧ ಅವರನ್ನು ಯುದ್ಧಕ್ಕಿಳಿಸ್ತು. ಹೀಗೆ ಹುಟ್ಟುಕೊಂಡ ತಾಲಿಬಾನ್ಗಳ ಪೈಕಿ ಒಂದಷ್ಟು ಮುಂದೆ ಕೂಡ ಪಾಕಿಸ್ತಾನದಲ್ಲೇ ಉಳ್ಕೊಳ್ತು. ಆ ಮುಜಾಹಿದೀನ್ಗಳನ್ನ ಕಾಶ್ಮೀರದಲ್ಲಿ ಭಾರತದ ವಿರುದ್ಧ ಬಳಸ್ಕೋಬೇಕು ಅಂತ ಪಾಕಿಸ್ತಾನ ಹೊರಡ್ತು. ಅಲ್ಲಿ ಅವರು ತಾಲಿಬಾನಿಗಳನ್ನ ಗುಡ್ ತಾಲಿಬಾನ್, ಬ್ಯಾಡ್ ತಾಲಿಬಾನ್ ಅಂತ ಡಿವೈಡ್ ಬೇರೆ ಮಾಡಿದ್ರು. ಯಾರು ಪಾಕಿಸ್ತಾನದ ಪರ ಇದ್ರೋ, ಪಾಕಿಸ್ತಾನದ ಮಾತನ್ನು ಕೇಳ್ತಾ ಇದ್ರೋ ಅವರೆಲ್ಲ ಗುಡ್ ತಾಲಿಬಾನಿಗಳಾಗಿ, ಪಾಕ್ ಮಾತು ಕೇಳದ ಪಡೆಯನ್ನ ಬ್ಯಾಡ್ ತಾಲಿಬಾನ್ ಅಂತ ಪಟ್ಟಿ ಮಾಡಿ ತನ್ನ ಮಾತು ಕೇಳದವರನ್ನ ಪಾಕ್ ಮಟ್ಟ ಹಾಕೋದಿಕ್ಕೆ ಶುರು ಮಾಡ್ತು. ಇದೇ ಸಂದರ್ಭದಲ್ಲಿ ಅಲ್ ಖೈದಾ ಅಮೆರಿಕಾದ ಮೇಲೆ ದಾಳಿ ಮಾಡಿ ಅಮೆರಿಕ ರಿವೆಂಜ್ ಅಂತ ಕೂಗ್ತಾ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡ್ತು ನೋಡಿ. ಆಗ ಪಾಕಿಸ್ತಾನ ಅಮೆರಿಕಾದ ಬೆಂಬಲಕ್ಕೆ ನಿಂತ್ಕೋಬೇಕಾಗಿ ಬಂತು. ಇದರಿಂದ ತಾಲಿಬಾನಿಗಳು ಪಾಕಿಸ್ತಾನದ ವಿರುದ್ಧ ಸಿಟ್ಟು ಮಾಡ್ಕೊಂಡ್ರು. ಆಗ ಹುಟ್ಟುಕೊಂಡಿದ್ದು TTP ಅಂದ್ರೆ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ. ಅದೇ ಇವತ್ತು ಪಾಕಿಸ್ತಾನವನ್ನ ಹರ್ಕೊಂಡು ತಿಂತಾ ಇದೆ. ಅವ್ರ ಜೊತೆ ಹೋರಾಡೋದಕ್ಕೆ ಸಾಧ್ಯ ಆಗದೆ ಪಾಪ ಪಾಕ್ ಸೈನಿಕರು ಆಯುಧಗಳನ್ನು ಎಸೆದು ಓಡಿ ಹೋಗಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೇ TTPಯ ವಿಷಯಕ್ಕೇನೆ ಈಗ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಬೆಂಕಿ ಬಿದ್ದಿರೋದು. ಇನ್ನು ಬಲೂಚಿಸ್ತಾನದಲ್ಲಿ ಪಾಕಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಸಣ್ಣ ಒಂದು ಪ್ರತ್ಯೇಕತಾವಾದದ ಕೂಗಿತ್ತು. ಅದನ್ನು ಪಾಕಿಸ್ತಾನ ಶಾಂತಿಯುತವಾಗಿ ಸರಿಪಡಿಸಬಹುದಿತ್ತು. ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನ ಕೊಟ್ಟು ಬಲೂಚರಿಗೊಂದು ಸ್ವಲ್ಪ ಗೌರವನೂ ಕೊಟ್ಟಿದ್ರೆ ಅವರು ಪಾಕಿಸ್ತಾನದ ಜೊತೆ ಹೊಂದ್ಕೊಂಡು ಹೋಗ್ಬಿಡ್ತಾ ಇದ್ರೋ ಏನೋ. ಆದರೆ ಬಲೂಚಿಸ್ತಾನವನ್ನು ದೋಚೋದ್ರಲ್ಲಿ ಪಂಜಾಬಿ ಪಾಕಿಸ್ತಾನಿಗಳಿಗಿದ್ದ ಆಸಕ್ತಿ ಅವರಿಗೆ ಏನಾದರೂ ಕೊಡೋದ್ರ ಬಗ್ಗೆ ಇರಲೇ ಇಲ್ಲ. ಅಲ್ಲಿನ ಯುವಕರ ಹತ್ಯೆಗಳಾದವು. ಅಲ್ಲಿನ ಜನರನ್ನ 3ನೇ ದರ್ಜೆಯ ಪ್ರಜೆಗಳಂತೆ ಪಾಕಿಸ್ತಾನ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಪರಿಣಾಮ ಈಗ ಬಲೂಚ್ ಹೋರಾಟ ತೀವ್ರಗೊಂಡಿದೆ. ಅಲ್ಲಿ ರೈಲನ್ನೇ ಬಲೂಚ್ ಹೋರಾಟಗಾರರು ಹೈಜಾಕ್ ಮಾಡ್ತಾರೆ. ಅದರಲ್ಲಿನ ಪಾಕಿ ಸೈನಿಕರನ್ನು ಹುಡುಕಿ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾರೆ. ಪಂಜಾಬಿಗಳು ಹಾಗೂ ಚೈನಾದ ಜನರ ಮೇಲೆ ದಾಳಿಗಳನ್ನು ಮಾಡ್ತಾ ಇರ್ತಾರೆ. ಇದೂ ಕೂಡ ಈಗ ಪಾಕಿಸ್ತಾನ ಉಗ್ರ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರೋದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇನ್ನು ಈ ಪಟ್ಟಿಲಿ ಭಾರತದ ಹೆಸರಿಲ್ವೇ? ಇದೆ. ಇದು ಭಯೋತ್ಪಾದಕ ಕೃತ್ಯಗಳು ನಡೀತಿರೋ ದೇಶಗಳ ಪಟ್ಟಿ ಅಂದ ಮೇಲೆ ಅದರಲ್ಲಿ ಭಾರತದ ಹೆಸರು ಇಲ್ಲದೇ ಇರುತ್ತೆಯೇ? ಇದೆ. ಭಾರತಕ್ಕೆ 13ನೇ ಸ್ಥಾನವನ್ನು ಕೊಡಲಾಗಿದೆ. ನಮ್ಮಲ್ಲಿ 2025ರಲ್ಲಿ ಒಟ್ಟು 142 ಉಗ್ರ ಕೃತ್ಯಗಳು ನಡೆದಿವೆ ಅಂತ ಈ ವರದಿ ಹೇಳ್ತಾ ಇದೆ. ಅದರಲ್ಲಿ ಮಾಬ್ ಲಿಂಚಿಂಗ್ ಥರದ ಘಟನೆಗಳನ್ನು ಕೂಡ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಹಾಗೆ ಪಾಕ್ ಮೂಲದ ಉಗ್ರರ ಕೃತ್ಯಗಳನ್ನ ದಾಳಿಗಳನ್ನು ಇದರಲ್ಲಿ ಸೇರಿಸಿದ್ದಾರೆ. 2025ರಲ್ಲಿ ನಮ್ಮಲ್ಲಿ 100 ಜನ ಸಾವಿಗೀಡಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಪೆಹಲ್ಗಾಮ್ ದಾಳಿಯಲ್ಲೇ 26 ಜನ ಸಾವಿಗೀಡಾದ್ರು. ಇನ್ನುಳಿದ ಎಲ್ಲ ಘಟನೆಗಳು ಸೇರಿದ್ರೆ ಅದು 100 ಮುಟ್ಟುತ್ತೆ. ಹಾಗೆ 118 ಮಂದಿ ಗಾಯಗೊಂಡಿದ್ದಾರಂತೆ. ಹೀಗಾಗಿ ಭಾರತಕ್ಕೆ 13ನೇ ಸ್ಥಾನ ಸಿಕ್ಕಿದೆ. ಗೆಳೆಯರೆ, 2013ರಲ್ಲಿ ಭಾರತ ಈ ಮೋಸ್ಟ್ ಅಫೆಕ್ಟೆಡ್ ಕಂಟ್ರೀಸ್ ಲಿಸ್ಟ್ ಅಲ್ಲಿ 6ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈಗ ಅದು 13ನೇ ಸ್ಥಾನಕ್ಕೆ ಕುಸಿತವನ್ನ ಕಾಣ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ 2019ರವರೆಗೆ ಕೂಡ ಭಾರತ ಉಗ್ರವಾದದಿಂದ ಅತಿ ಹೆಚ್ಚು ಸಮಸ್ಯೆಗೀಡಾಗ್ತಾ ಇದ್ದ ಟಾಪ್ 10 ದೇಶಗಳ ಪಟ್ಟಿಯಲ್ಲಿ ಒಂದಾಗಿ ಕಾಣಿಸ್ಕೊಳ್ತಾ ಇತ್ತು. 2019ರ ನಂತರ ಅಂದ್ರೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಟಾಪ್ 10 ಲಿಸ್ಟ್ ಇಂದ ಭಾರತ ಹೊರಗೆ ಉಳಿತಾ ಬರ್ತಾ ಇದೆ. 2024 ಮತ್ತು 25ರಲ್ಲಿ ಭಾರತ ಸತತವಾಗಿ 14ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಈಗ ಆ ಪಟ್ಟಿಯಲ್ಲಿ ಭಾರತಕ್ಕೆ 13ನೇ ಸ್ಥಾನ ಸಿಕ್ಕಿದೆ. ಇನ್ನು ಇರಾನ್ಗೆ ಈ ಪಟ್ಟಿಯಲ್ಲಿ 18ನೇ ಸ್ಥಾನ ಇದೆ. ಸಹಜಾನೇ
ಇರಾನ್ ತನ್ನಲ್ಲಿ ಹೆಚ್ಚು ಉಗ್ರವಾದ ಇಲ್ಲದ ಹಾಗೆ ನೋಡಿಕೊಳ್ಳುತ್ತೆ. ಅಲ್ಲಿ ಐಸಿಸ್ ಹಾಗೂ ಒಂದಷ್ಟು ಪಾಕಿಸ್ತಾನಿ ಮೂಲದ ಉಗ್ರರಿದ್ದಾರೆ ಅನ್ನೋದು ಬಿಟ್ರೆ ಇರಾನ್ ಮಿಡ್ಲ್ ಈಸ್ಟ್ ಮತ್ತು ನಾರ್ತ್ ಆಫ್ರಿಕಾ ರೀಜನ್ನಲ್ಲಿ ತಾನೇ ಅತಿ ದೊಡ್ಡ ಉಗ್ರವಾದದ ಪ್ರಾಯೋಜಕ ದೇಶ ಅನ್ನಿಸ್ಕೊಳ್ತಾ ಇದೆ. ಅರಬ್ ದೇಶಗಳಲ್ಲಿ ಇರಾನ್ ಪ್ರಾಯೋಜಿತ ಉಗ್ರ ಗುಂಪುಗಳು, ಶ್ಯಾಡೋ ನೆಟ್ವರ್ಕ್ಗಳು ಸಾಕಷ್ಟಿವೆ. ನಾನಾಗಲೇ ಹೇಳಿದ ಹಾಗೆ ಈ ಪಟ್ಟಿ ಉಗ್ರರನ್ನ ಎಕ್ಸ್ಪೋರ್ಟ್ ಮಾಡೋ ದೇಶಗಳ ಪಟ್ಟಿಯಲ್ಲ, ಉಗ್ರವಾದದಿಂದ ಸಂತ್ರಸ್ತರಾದ ದೇಶಗಳದು. ಹೀಗಾಗಿ ಇದರಲ್ಲಿ ಇರಾನಿಗೆ 18ನೇ ಸ್ಥಾನ ಇದೆ. ಇನ್ನು ಅಮೆರಿಕಾಗೆ 28ನೇ ಸ್ಥಾನ. ಅಮೆರಿಕ ಕೂಡ ಅಷ್ಟೇ, ತಾನು ಬೇರೆಯವರು ಮನೆಗೆ ಬೆಂಕಿ ಹಚ್ಚುತ್ತೆ, ತನ್ನ ಮನೆಗೆ ಕಿಚ್ಚು ಕಡಿಮೆ ತಾಗುವ ಹಾಗೆ ನೋಡಿಕೊಳ್ಳುತ್ತೆ. ಹೀಗಾಗಿ ಅವರು ಕೂಡ ಈ ಪಟ್ಟಿಲಿ ದೂರಾನೇ ಉಳಿದಿದ್ದಾರೆ. ಚೈನಾ ಇನ್ನೂ ಕೆಳಗಿದೆ, ಅವರದ್ದು 54ನೇ ಸ್ಥಾನ. ಅವರು ತುಂಬಾ ಬುದ್ಧಿವಂತರು. ಅಲ್ಲಿ ಉಗ್ರವಾದ ಶುರುವಾದರೆ ಅದು ತಲೆ ಎತ್ತೋ ಮೊದಲೇ ಅದನ್ನು ಮಟ್ಟ ಹಾಕಿಬಿಡ್ತಾರೆ. ಉಯಿಗರ್ಗಳನ್ನು ಅವ್ರು ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ. ಸೊ ಅಲ್ಲಿ ಕೂಡ ಉಗ್ರ ಕೃತ್ಯಗಳು ಕಡಿಮೆ. ಇನ್ನು ಜಾಗತಿಕವಾಗಿ ಅತಿ ಹೆಚ್ಚು ಉಗ್ರ ಕೃತ್ಯಗಳನ್ನು ಮಾಡ್ತಾ ಬರ್ತಾ ಇರೋದು ಐಸಿಸ್. ಜಗತ್ತಿನ ಒಟ್ಟು ಉಗ್ರ ದಾಳಿಗಳು, ಸಾವುಗಳು ಏನಿವೆ ಅವುಗಳಲ್ಲಿ ಐಸಿಸ್ನ ಕೊಡುಗೆ 17%. ಉಳಿದಂತೆ ಪಾಕಿಸ್ತಾನದ TTP 2ನೇ ಸ್ಥಾನದಲ್ಲಿ. ಆ ನಂತರ ಆಫ್ರಿಕಾದ ಸಾಹೆಲ್ ರೀಜನ್ನಲ್ಲಿನ ಜಮಾತ್ ನಸ್ರುತ್ ಅಲ್ ಇಸ್ಲಾಂ ವಲ್ ಮುಸ್ಲಿಮೀನ್, ಅದರ ನಂತರದ ಸ್ಥಾನದಲ್ಲಿ ಅಲ್ ಶಬಾಬ್ ಸಂಘಟನೆಗಳಿವೆ. ಇದು ಗೆಳೆಯರೆ ಜಾಗತಿಕ ಭಯೋತ್ಪಾದನೆಯ ಇಂಡೆಕ್ಸ್ ಮತ್ತು ಅದರಲ್ಲಿನ ಪ್ರಗತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.